ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏನ್ ಭುಜಂಗ ಅವ್ರ ಇದು? ಇವಳೇನು ಸರಿಯಾಗಿ ಹೇಳ್ತಾ ಇಲ್ಲ. ಪತ್ನಿನೇ ಬೇರೆ, ಇಲ್ಲಿ ಇಲ್ವೇ ಇಲ್ಲ. ಏನು ಏನ್ ನಡೀತಾ ಇದೆ ಇಲ್ಲಿ? ನಿಮ್ಮ ಮಕ್ಕಳು ಹೀಗ್ ಮಾಡ್ತಾರೆ ಅಂತ ನಾನ್ ಖಂಡಿತ ಅನ್ಕೊಂಡಿರ್ಲಿಲ್ಲ. ನಾನು ಮೊದ್ಲೇ ಹೇಳಿಲ್ವ ಅಮ್ಮಾಜಿ, ಈ ಹಳ್ಳಿಯವ್ರ ಸಾಹಸ ಬೇಡ ಅಂತ? ಇವ್ ಕೇಳಿಲ್ಲ. ಅಕ್ಕ ಅದೆಲ್ಗೋ ಹೋದ್ಲು. ಅಕ್ಕನ್ ಬದ್ಲು ತಾನೇ ಮದ್ವೆ ಆಗಿ ಸೆಟ್ಲ್ ಆಗ್ಬಿಡೋಣ ಅಂತ ತಂಗಿ ಮಂಟಪಕ್ ಬಂದ್ಲು. ಆಹಾ, ಎಂತ ಫ್ಯಾಮಿಲಿ, ಎಂತ ಸಂಸ್ಕಾರ. ದೇವ್ರೆ, ಇಂಥ ಮಾತುಗಳನ್ನ ಕೇಳಕ ನಾ ಬದುಕಿರ್ಬೇಕು. ಜೀವಿತ ಕೆಲಸ ಬಿಡ್ತು ಎಂತ ಮಕ್ಕಳನ್ನ ಪಡೆದು ಬಿಟ್ಟೆ ನಾನು. ಹೇಳು, ಎಲ್ಲೇ ಪದ್ಮಿನಿ, ಎಲ್ಲೇ ಪದ್ಮಿನಿ? ಮಾತಾಡ ಮಾತಾಡ ಮಾತಾಡ. ಹೊಟ್ಟೆ ಉರಿಸ್ಬೇಡ. ಯೋಳೆ ಪತ್ನಿ ಎಲ್ಲಿ? ಅಕ್ಕ ಡ್ಯಾನ್ಸ್ ಶೋಗೆ ಡ್ಯಾನ್ಸ್ ಮಾಡಕ್ ಹೋಗವಳೆ. ಏನೋ ಡ್ಯಾನ್ಸ? ಏನಪ್ಪ ಕೊಡ್ತಿದ್ಯಾ? ಹೌದು ಅಪ್ಪಯ್ಯ. ಏನು ಅವಳದೇ ಮದುವೆ ನಡೀತಾ ಇದೆ ಇಲ್ಲಿ? ಅದೇನೋ ಡಾನ್ಸ್ ಮಾಡೋ ಹುಚ್ಚಿಗೆ ಎಲ್ಲ ಹೋಗಿದ್ದಾಳ? ಏನು ಏನ್ ಭುಜಂಗ ಅವ್ರೆ ಇದು? ನಿಮ್ಮ ಮಗಳು ಡಾನ್ಸ್ ಮಾಡೋ ವಿಷಯ ನಮಗ್ಯಾರಿಗೂ ನೀವು ಹೇಳೇ ಇರ್ಲಿಲ್ಲ? ಪರವಾಗಿಲ್ಲ, ನಿಮ್ಮ ಮನೆ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಈ ಮದ್ವೆ ಮುಂದೆ ಹೋದ್ರೂ ಪರವಾಗಿಲ್ಲ. ಆದ್ರೆ ಡಾನ್ಸ್ ಮಾಡೋದಷ್ಟೇ ಮುಖ್ಯ ಆಗೋಯ್ತು ನಿಮ್ಮ ಮಗಳಿಗನ್ನ? ಅಷ್ಟು ಬೇಜವಾಬ್ದಾರಿನ ನಿಮ್ಮ ಮಗಳಿಗೆ? ಮಾತಾಡಿ ಭುಜಂಗ ಅವ್ರೆ, ನಿಮ್ಮ ಮೇಲೆ ನಿಮ್ಮ ಮಗಳ ಮೇಲೆ ಎಷ್ಟೊಂದು ವಿಶ್ವಾಸ ಇಟ್ಟಿದ್ವಿ. ಹೀಗ ಮಾಡೋದು ನಿಮ್ಮ ಮಗಳು? ಅಯ್ಯೋ, ನನಗೂ ಈಗಲೇ ವಿಷಯ ಗೊತ್ತಾಗ್ತಾ ಐತೆ. ನನ್ನ ಮಗಳು ಡ್ಯಾನ್ಸ್ ಗಿನ್ಸು ಮಾಡೋಳಲ್ಲ. ನನ್ನ ಮಕ್ಕಳನ್ನ ಇವೆಲ್ಲದರಿಂದ ದೂರ ಇಟ್ಟಿದ್ದೆ ನಾನು. ಯಾಕೆ ಹೋದ್ಲು, ಏನ್ ಕತೆನೋ? ನನ್ಗನ್ನಿಸ್ತದೆ ಏನೋ ಒಂದು ಕಾರಣ ಐತೆ ಹೋಗಿರೋದಕ್ಕೆ. ಏನೋ ಒಂದು ಕಾರಣ ಐತೆ. ಐತೆ ಅಪ್ಪಯ್ಯ. ಅದೇನಂದ್ರೆ ಬಾಮಚ್, ಮಾತಾಡೋದೇನು? ಅಮ್ಮಚವ್ರೆ, ನಾನು ಹೋಗಿ ಪದ್ಮಿನಿ ಕರ್ಕೊಂಬರ್ತೀನಿ. ಇಂಥವರೆಗೂ ದಯವಿಟ್ಟು ಏನೇನಾಯ್ತು ಎಲ್ಲದಕ್ಕೂ ತಮ್ಮ ಹತ್ರ ಕೈ ಮುಗಿದು ಕ್ಷಮೆ ಕೇಳ್ಬಿಟ್ಟು ನಾನು ಕರ್ಕೊಂಬರ್ತೀನಿ. ಹೇಳಿ, ನೀವೆಲ್ಲಿಗೂ ಹೋಗ್ಬೇಕಾಗಿಲ್ಲ. ನೀವ್ ಯಾರನ್ನು ಕರ್ಕೊಂಡ್ ಬರೋ ಅವಶ್ಯಕತೆನೂ ಇಲ್ಲ. ಎಷ್ಟು ಬೇಜವಾಬ್ದಾರಿ ಇರೋ ಹೆಣ್ಣು, ಸಂಸ್ಕಾರನೇ ಇಲ್ಲದೆ ಇರೋ ಹೆಣ್ಣು ನನ್ನ ಮನೆಗೆ ಸೊಸೆ ಆಗ್ಬರೋದು ನನಗ್ ಸ್ವಲ್ಪನೂ ಇಷ್ಟ ಇಲ್ಲ. ಈ ಮದ್ವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ ಅಷ್ಟೇ. ನಂದನ್, ನಡಿ ಹೋಗೋಣ.
ಅಮ್ಮಾಜಿ 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 ಕೈ ಮುಗಿದು ಕೇಳ್ಕೊಳ್ತೀನಿ ತಮ್ಮನ ದಯವಿಟ್ಟು ಹೋಗ್ಬೇಡಿ ಅಮ್ಮಾಜಿ ಹೋಗ್ಬೇಡಿ ಅಮ್ಮಾಜಿ ಹೋಗ್ಬೇಡಿ ಅಮ್ಮಾಜಿ ನಂದನ್ ಬಾ ನಂದನ್ ಅಮ್ಮಾಜಿ ಅವ್ರಿಗೆ ತಾಳ್ಮೆಯಿಂದ ಕೇಳು ನೀವು ಯಾಕೆ ಎಲ್ರಂಗೆ ಮಾಡ್ತಾ ಇದ್ದೀರಾ? ಅಕ್ಕ ಹೋಗಿರೋದು ನಿಮಗ್ ಗೊತ್ತಲ್ವಾ? ನಿಮ್ ಒಪ್ಪಿಗೆ ಪಡ್ಕೊಂಡೆ ಅವಳು ಹೋಗಿದ್ದಲ್ವಾ? ನೀವಾದ್ರೂ ಹೇಳಿ ಬಾವ. ಅವಳು ನಂಗಿಂತ ನಂಬಿಕೆ ದ್ರೋಹ ಮಾಡ್ತಾಳಂತ ಅನ್ಕೊಂಡಿರ್ಲಿಲ್ಲ. ಅವಳು ಬರಕ್ಕೆ ಸ್ವಲ್ಪ ತಡ ಆಗೈತೆ, ಏನೋ ತೊಂದ್ರೆ ಆಗಿರ್ಬೇಕು ಬಾವ. ನೀವೇ ಹೊಟ್ಬಿಟ್ರೆ ಹೆಂಗೆ? ಪ್ಲೀಸ್ ಬಾವ, ಸ್ವಲ್ಪ ಹೊತ್ತು ಕಾಯಿರಿ. ನಾನು ಅಮ್ಮಾಜಿ ಅವ್ರಿಗೆ ಹೇಳು, ಕರಿ ಕರಿ ಅಮ್ಮಾಜಿ ಅವ್ರನ್ನ, ಕರಿ ಅಮ್ಮಾಜಿ ಅವ್ರನ್ನ. ಅಮ್ಮಾಜಿ 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 ದಯವಿಟ್ಟು ನನ್ನ ಮಗಳನ್ನ ಕ್ಷಮಿಸ್ಬಿಡಿ. ನನ್ನ ಮಗಳನ್ನ ನಿಮ್ ಸೊಸೆ ಮಾಡ್ಕೊಳ್ಳಿ. ನನ್ನ ಮಗಳನ್ನ ಅನಾಥನ ಹೋಗ್ಬೇಡಿ. ನಾವೆಲ್ಲ ಪ್ರೀತಿ ಬಿದ್ದೋಗ್ಬಿಡ್ತೀವಿ ಅಮ್ಮಾಜಿ. ಅಮ್ಮಾಜಿ ಅಯ್ಯೋ ದೇವ್ರೆ, ಅಕ್ಕ ನೋಡಿದ್ರೆ ಬರ್ಲೇ ಇಲ್ಲ. ಇಲ್ಲಿ ನೋಡಿದ್ರೆ ಶಾಸ್ತ್ರ ನಡೀತಾ ಇದೆ. ಮುಹೂರ್ತನು ಹತ್ರ ಬಂದ್ಬಿಡ್ತು. ನನಗ್ ಏನ್ ಮಾಡ್ಲಿ? ನಿಜ ಹೇಳಿದ್ರೆ ಅಪ್ಪಯ್ಯ ತಡ್ಕೊಳಕಿಲ್ಲ, ಹೇಳದೇ ಇದ್ರೆ ಅಕ್ಕ ಬೇಗ ಬಾರೆ. ಅಯ್ಯೋ ಬದ್ದು, ಹೆಂಗ್ ಹೋಗೋದ್ ಬೇಡವಾ? ಬಾಬಾ ಈ ಕಡೆ ಬಾ. ಎದಳವಾ ಎದಳ, ಕೈಗೆಲ್ಲ ಏಟ್ ಮಾಡ್ಕೊಬಿಟ್ಟಿಯಲ್ಲವಾ. ನಿಧಾನ ಬಾಬಾ ಬಾ. ವಧುವರರು ಎದ್ದೇಳಿ ಸಪ್ತಪದಿ ಶಾಸ್ತ್ರ ಮಾಡಬೇಕು. ಸಪ್ತಪದಿಗೆ ನಮ್ಮ ನೆಲದಲ್ಲಿ ತುಂಬಾ ಪ್ರಾಮುಖ್ಯತೆ ಇದೆ. ಈ 7 ಸುತ್ತುಗಳು 7 ಪ್ರತಿಜ್ಞೆಯನ್ನು ಹೊಂದಿರುತ್ತೆ. ಅನುಸರಿಸಿಕೊಂಡು ಹೋಗೋದು, ಪ್ರೀತಿಯಿಂದ ಬಾಳೋದು, ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಹೆಗಲಾಗೋದು, ಪ್ರೀತಿಯ ಸಂಕೇತವಾಗಿ ಮಗುವನ್ನು ಪಡೆಯೋದು, ಪರಪುರುಷ ಪರನಾರಿಯನ್ನ ಸಹೋದರ ಭಾವದಲ್ಲಿ ನೋಡೋದು, ಒಬ್ಬರ ಕುಟುಂಬವನ್ನ ಇನ್ನೊಬ್ಬರು ಪ್ರೀತಿಯಿಂದ ನೋಡೋದು, ಹೀಗೆ ಒಬ್ಬರಿಗೊಬ್ಬರು ಭರವಸೆ ಕೊಟ್ಟುಕೊಂಡು ನಡೆಯೋದೇ ಸಪ್ತಪದಿ. ಬಾವನ್ ಜೊತೆ ನಾನ್ ಸಪ್ತಪದಿ ತುಳಿಬೇಕಾ? ಅಯ್ಯೋ ದೇವ್ರೆ, ಇದೆಂತ ಇಕ್ಕಟ್ನಾಗ್ ಸಿಕ್ಕಿಸ್ತಿದ್ಯಾ ನನ್ನ. ಅಕ್ಕನ ಬೇಗ ಇಲ್ಲಿ ಪರವಾಗಿ ಮಾಡೋದು ಯಾವ್ದೆ? ಈಗ ನೀವಿಬ್ಬರು ಈ ಪ್ರತಿಜ್ಞೆಯನ್ನು ಮಾಡಿಕೊಂಡು ಶಾಸ್ತ್ರವನ್ನು ನೆರವೇರಿಸಿ. ಈಗ ಇಬ್ಬರು ಕೈ ಹಿಡ್ಕೊಳ್ಳಿ. ಆಯ್ಕೆಷ್ಟು ಡರ್ತಾ ಇದೆಯಾ? ತುಂಬಾ ನರ್ವಸ್ ಆಗಿದೆಯಾ ಅನ್ಸ. ನೀನೇನು ಹೆದರ್ಕೋಬೇಡ, ನಾನಿದೆ. ಬಾವಾ, ಅಕ್ಕನ್ ಕರ್ಕೊಂಡ್ ಬಂದಿದ್ ನೀವಾ? ಅಕ್ಕ, ಪಾವನಂತ ಹುಡುಗ ಸಿಕ್ತಿರೋದು ನಿನ್ನ ಅದೃಷ್ಟ ಕಣೆ. ಎಷ್ಟು ಸಪೋರ್ಟ್ ಮಾಡ್ತಾರಲ್ವಾ? ನೀನ್ ಒಂದ್ ಹೂ ಕಳ್ಸು ಅಂತ ಭಾವನ ಕೇಳ್ದೆ, ಅದಕ್ಕೆ ಅವ್ರು ಈ ರೀತಿ ಹೂ ಸುರಿ ಮಳೆ ಸುರಿಸಿದಾರೆ. ಏನ್ಲ ಭುಜಂಗ, ಈ ಊರ್ವಶಿನೂ ಪೂರ್ವಿನೂ ಎಲ್ಲೂ ಕಾಣ್ತಾನೆ ಇಲ್ವಲ್ಲ? ಹೌದಪ್ಪ, ನನಗೂ ಅರ್ಥ ಆಗ್ತಾ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾರೆ ಅಂದ್ಕೊಂಡಿದ್ದೆ, ಆಗ್ಲಿಂದ ನೋಡ್ತಿದ್ದೀನಿ ಅವ್ರ ನೆಲೆ ಕುಲನೇ ಕಾಣ್ತಾ ಇಲ್ಲ.
ಪದ್ಮಿನಿ ಯಾಕೆ ಅಳ್ತಾ ಇದೀಯಾ? ಏನಾಯ್ತು? ಖುಷಿ ಕಣ್ಣೀರ್ ಬರ್ತಾ ಇದೆಯಾ? ನಂಗೂ ತುಂಬಾ ಖುಷಿ ಆಗ್ತದೆ. ಇನ್ನೊಂದು 5 ನಿಮಿಷದಲ್ಲಿ ನಾವಿಬ್ರು ಗಂಡ ಹೆಂಡತಿ ಆಗ್ಬಿಡ್ತೀವಿ. ಏನಪ್ಪಾ ರಾಜ್ಕುಮಾರ, ಆಮೇಲೆ ಮಾತಾಡುವಂತೆ ಮೊದಲು ಶಾಸ್ತ್ರ ಮುಗಿಸು. ದೇವ್ರೆ, ನನ್ ಯಾರ ಹತ್ರ ನನ್ ಕಷ್ಟ ಹೇಳಿ? ಇದೆಲ್ಲ ಶಾಸ್ತ್ರ ನನ್ ಜೊತೆ ನಡೀತಾ ಇತ್ತಲ್ಲ, ಇದು ತಪ್ಪು. ನೀನೇ ಇದನ್ನೆಲ್ಲ ತಡಿಬೇಕಲ್ವಾ ದೇವ್ರೆ? ಸಪ್ತಪದಿ ಶಾಸ್ತ್ರ ಶುರು ಆಯ್ತು, ಊರ್ವಿ ಮತ್ತೆ ಊರ್ವಶಿ ಪತ್ತೆ ಇಲ್ಲ. ಎಲ್ಲಿಗೆ ಹೋಗಿರ್ಬೋದು? ಇಲ್ಲೇ ಎಲ್ಲೋ ಏನೋ ಕೆಲಸ ಮಾಡ್ತಿರ್ತಾರೆ, ಬರ್ತಾರೆ ಬಿಡು. ಅಲ್ಲ ಭಾವ, ಅಕ್ಕನ್ ಮದ್ವೆ ನಡೀತಾ ಇದೆ, ಇದಕ್ಕಿನ್ನ ದೊಡ್ಡ ಕೆಲ್ಸ ಯಾವ್ದಿರುತ್ತೆ? ಜಯ, ಮದ್ವೆ ಮನೆ ಅಂದ್ಮೇಲೆ 108 ಕೆಲಸ ಇರುತ್ತೆ. ಪಾಕಶಾಲೆ ಹತ್ರ ಹೋಗಿದಾರೋ ಏನೋ. ಆದ್ರೂ ಮುಹೂರ್ತದ ಸಮಯ ಆಗೋಗ್ತಾ ಇದೆ. ಅಮ್ಮಾಜಿ, ಅವ್ರಿಗೋಸ್ಕರ ಕಾಯೋದ್ ಬೇಡ ಅನ್ಸುತ್ತೆ ಅಲ್ವಾ? ಹೌದೌದು, ಇಷ್ಟೊತ್ತಾಗ್ಲೇ ಅವರು ಇಲ್ಲಿ ಇರ್ಬೇಕಾಗಿತ್ತು. ಅವ್ರು ಇಲ್ಲ ಅಂದ್ರೆ ಅದಕ್ಕೆ ಅವರೇ ಜವಾಬ್ದಾರರು. ಹಾಗಂತ ಅವ್ರಿಗೋಸ್ಕರ ಕಾಯ್ತಾ ಮುಹೂರ್ತನ ತಪ್ಪಿಸ್ಕೊಳ್ಳೋದು ಮೂರ್ಖತನ ಆಗ್ಬಿಡತ್ತೆ. ಆಗ್ಲಿ, ಎಲ್ಲಾ ಶಾಸ್ತ್ರಗಳೇ ನಡಿ. ಗೌತಮಜ್ಜಿ, ನೀವು ಸರಿಯಾಗಿ ಹೇಳಿದ್ರಿ. ಸ್ವಲ್ಪ ಅವ್ರ ಹಂಗೆ ಓದ್ ಕಡೆನೇ ದಾರಿ. ಅವನಿಗೋಸ್ಕರ ನಡೆಯೋ ಶಾಸ್ತ್ರ ನಿಲ್ಲದ್ ಬೇಡ, ನಡೀಲಿ.